ಸೈಬರ್ ಅಲ್ಲಿ ಅಫೆನ್ಸ್ ಆಗ್ತಿದೆ ಅಂದ್ರೆ ಈಗ ನಿಮ್ಗೆಲ್ಲ ಮೊದಲನೇದು ಗೊತ್ತಿರ್ಬೇಕು ಯಾವ್ದಂದ್ರೆ ಲೋನ್ ಆಪ್ಸ್. ಈಗ ನೋಡಿ, ನೀವು ಬೇಕಂದ್ರೆ ಪ್ಲೇ ಸ್ಟೋರ್ ಅಲ್ಲಾದ್ರೂ ಓಪನ್ ಮಾಡಿ, ನಿಮ್ಮ ಐಫೋನ್ ಅಲ್ಲಾದ್ರೂ ಓಪನ್ ಮಾಡಿ, ಅಲ್ಲಿ ಸರ್ಚ್ ಮಾಡಿ, ಆಪ್ ಡೌನ್ಲೋಡ್ ಮಾಡ್ತೀವಲ್ವಾ ಅಲ್ಲಿ ಸರ್ಚ್ ಮಾಡಿ ಲೋನ್ ಆಪ್ಸ್ ಅಂತ 100 ಬರ್ತಾವಲ್ಲಿ. ನೀವು ಅದ್ರಲ್ಲಿ ಯಾವ್ದಾದ್ರು ಒಂದು ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರಿ ಅಂದ್ರೆ ನೀವು ತೊಂದ್ರೆಯಲ್ಲಿ ಸಿಗಾಕೊಂಡ್ರಿ ಅಂತ ಅರ್ಥ. ಲೋನ್ ಬೇಕಾ, ಬ್ಯಾಂಕ್ಗೆ ಹೋಗಿ, ಬ್ಯಾಂಕಲ್ಲಿ ಹೋಗಿ ಲೋನ್ ತಗೊಳ್ಳಿ. ನೀವೇನಾದ್ರೂ ಪ್ಲೇ ಸ್ಟೋರ್ ಅಲ್ಲಾಗ್ಲಿ, ಆಪಲ್ ಮೊಬೈಲ್ ಅಲ್ಲಾಗ್ಲಿ, ಯಾವ್ದ್ರಲ್ಲಾದ್ರೂ ಆಗ್ಲಿ, ನೀವೇನಾದ್ರೂ ಲೋನ್ ಆಪ್ ಅಂತಕ್ಕಂಥ ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅವ್ರು ವೆರಿಫಿಕೇಶನ್ ಮಾಡಲ್ಲ. ನಿಮ್ಗೆ ನೀವು ಡೌನ್ಲೋಡ್ ಮಾಡಿದ್ರೆ 2 ನಿಮಿಷ 3,000 ರೂಪಾಯಿ ಹಾಕ್ತಾರೆ ನಿಮ್ಗೆ ಲೋನ್, 3,000 ರೂಪಾಯಿ. ನೆಕ್ಸ್ಟ್ ಏನ್ ಮಾಡ್ತಾರೆ, ವಾಪಸ್ 3,000 ಕಟ್ಟಿಸ್ಕೊಂತಾರೆ. ನೀವ್ ಯಾವಾಗ ಅಲ್ಲಿ ಆಪ್ ನ ನಿಮ್ ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ರೋ, ಡೌನ್ಲೋಡ್ ಮಾಡಿದ ತಕ್ಷಣನೇ ನಿಮ್ ಮೊಬೈಲ್ ಅಲ್ಲಿರೋ ಕಾಂಟ್ಯಾಕ್ಟ್ಸ್, ನಿಮ್ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂತಾರ ಅವರು. ಫಸ್ಟ್ ಮಾಡೋದೇ ಅದವರು. ಯಾಕೆಂದ್ರೆ ನೀವು ಮೊಬೈಲ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿದ ತಕ್ಷಣ ಕೇಳುತ್ತದು ಏನು ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್. ನೀವೆಲ್ಲ ಓದಕ್ಕೆ ಹೋಗೋದಿಲ್ಲ. 3,000 ಬೇಕಲ್ಲ, ಫಸ್ಟ್ 5,000 ಬೇಕು, ಇಲ್ಲ 10,000 ಬೇಕು, 50,000 ಬೇಕು. ಯಾರು ಓದಕ್ಕೆ ಹೋಗಲ್ಲ. ಓಕೆ, ಅಲೋ. ನೆಕ್ಸ್ಟ್ ಆಕ್ಸೆಸ್ ಟು ಗ್ಯಾಲರಿ, ಅಲೋ. ಎಲ್ಲ ಅಲೋ ಆಯ್ತು, ಎಲ್ಲ ಡೌನ್ಲೋಡ್ ಮಾಡಿಟ್ರು. 1 ವಾರ ಬಿಟ್ಟು ಫೋನ್ ಬರುತ್ತೆ ನಿಮ್ಗೆ. ಏನು ನೋಡಿ, ನಿಮ್ದೆಲ್ಲ ನಿಮ್ಮ ಅಪ್ಪಂದು, ನಿಮ್ಮ ಅಮ್ಮ, ನಿಮ್ಮ ಮಕ್ಳದು, ನಿಮ್ಮ ಫ್ರೆಂಡ್ಸ್ದು ಎಲ್ಲಾರ್ದು ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇದೆ. ನಿಮ್ ಫೋಟೋಸ್ನ ಎಲ್ಲ ಎಡಿಟ್ ಮಾಡಿ, ಮಾರ್ಫ್ ಮಾಡಿ, ವಿಚಿತ್ರವಾಗಿ ನಿಮ್ ಫೋಟೋಗಳನ್ನೆಲ್ಲ ಎಡಿಟ್ ಮಾಡಿ ಈಗ ಎಲ್ಲರಿಗೂ ಕಳಿಸ್ತೀವಿ. ಕಳಿಸ್ಬಾರ್ದಂದ್ರೆ ಏನ್ ಮಾಡ್ಬೇಕು, 10,000 ಹಾಕ್ಬೇಕು. ನೀವು 10,000 ಹಾಕಿದ್ರೆ ಸ್ಟಾಪ್ ಮಾಡ್ತಾರ? ಇಲ್ಲ, ಮತ್ತೆ 1 ಲಕ್ಷ ಕೇಳ್ತಾರೆ. ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆಯೋ ಅಲ್ಲಿವರೆಗೂ ಬಿಡಲ್ಲ. ನಮ್ಮ ಸ್ಟೇಷನ್ ಅಲ್ಲಿ ಬಂದಿರೋ ಕಂಪ್ಲೇಂಟ್ಸ್ ಅಲ್ಲಿ ಅಪ್ ಟು 50 ಲಕ್ಷದಿಂದ 60 ಲಕ್ಷದವರೆಗೂ, ನಮ್ಮ ಸ್ಟೇಷನ್ ಅಲ್ಲಿ ಬಂದಿರೋ ಕಂಪ್ಲೇಂಟ್ಸ್ ಅಲ್ಲಿ ಅಪ್ ಟು 50 ಲಕ್ಷದಿಂದ 60 ಲಕ್ಷದವರೆಗೂ ಹಾಕಿದ್ದಾರೆ. ಎದುರ್ಕೊಂಡು ಹಾಕಿದ್ದಾರೆ. ಹಂಗಾಗಿ ನೀವು ತಿಳ್ಕೊಳ್ಳಿ, ಮತ್ತೆ ನಿಮ್ ಮನೆಯವ್ರಿಗೂ ಹೇಳಿ, ನಿಮ್ ಫ್ರೆಂಡ್ಸ್ಗೂ ಹೇಳಿ, ಈ ಲೋನ್ ಆಪ್ಗಳನ್ನ ಯಾವುದೇ ಕಾರಣಕ್ಕೂ ಡೌನ್ಲೋಡ್ ಮಾಡಬೇಡಿ. ಅಕಸ್ಮಾತ್ ಯಾರಾದ್ರೂ ಡೌನ್ಲೋಡ್ ಮಾಡ್ಬಿಟ್ಟಿದ್ದಾರೆ, ಯಾರೋ ನಿಮ್ಗೆ ನಾಳೆ ನಿಮ್ಮ ಹತ್ರ ಬರ್ತಾರೆ, ಹಂಗಿದ್ರೆ ಪರಿಹಾರ ಏನು? ಅದಕ್ಕೆ ಪರಿಹಾರ ನೀವು ಇಮ್ಮಿಡಿಯೇಟ್ ಮಾಡ್ಬೇಕಾಗಿರೋದು, ನೀವು ವಾಟ್ಸಪ್ನೇ ಡಿಲೀಟ್ ಮಾಡ್ಬೇಕು. ಅವ್ರು ನೋಡಿ ಏನಕ್ಕೆ ಅವರೆಲ್ಲ ಈ ರೀತಿ ಮಾಡ್ತಿದಾರೆ ಅಂದ್ರೆ, ಏನ್ ಈ ಅಫೆನ್ಸ್ ಎಲ್ಲ ಮಾಡ್ತಿದ್ದಾರೆ, ಅವರು ಭಾರತದಲ್ಲೇ ಇಲ್ಲ, ಅವರು ಭಾರತದಿಂದ ಹೊರಗಡೆ ದೇಶಗಳಲ್ಲಿ ಕುತ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ. ಹಂಗಾಗಿ ಫಸ್ಟ್ ವಾಟ್ಸಪ್ನೇ ನೀವು ಡಿಲೀಟ್ ಮಾಡ್ಬೇಕು. ವಾಟ್ಸಪ್ನ ಡಿಲೀಟ್ ಮಾಡಿ ನೆಕ್ಸ್ಟ್ ಫೋನ್ ನಂಬರ್ನು ಸ್ವಿಚ್ ಆಫ್ ಮಾಡ್ಬೇಕಾಗುತ್ತೆ, ಬೇರೆ ನಂಬರ್ನೇ ತಗೊಬೇಕಾಗುತ್ತೆ ನೀವು. ಹಂಗಾಗಿ ನೀವು ಫಸ್ಟ್ ಲೋನ್ ಆಪ್ಗಳನ್ನ ಯಾವುದು ಡೌನ್ಲೋಡ್ ಮಾಡೋದು ಬೇಡ.